ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಇವತ್ತಿನ ರೆಸಿಪಿ ಒಂದು ಚಿಕನ್ ಡ್ರೈ ಮಾಡೋಣ. ಬೇಳೆ ಸಾಂಬಾರು ರಸಮ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಅದಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ, ನಾವಿಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀವಿ. ಹಾಗೆ 1.5 ಸ್ಪೂನ್ ಧನಿಯಾ, 1 ಈರುಳ್ಳಿ, ಹಾಗೆ 2 ಮೆಣಸಿನ್ಕಾಯಿ, ಹಾಗೆ 1 ಟೊಮೊಟೊ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ಳೋಣ. ನಾವೇನು 1.5 ಸ್ಪೂನ್ ಖಾರದ ಪುಡಿ ತಗೊಂಡಿದ್ವಿ ಅದನ್ನು ಸ್ವಲ್ಪ ಬ್ರೌನ್ ಶೇಡ್ ಬರೋವರೆಗೂ ಹುರ್ಕೊಳ್ಳೋಣ. ನೋಡಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದು ಬೇಗ ಆಫ್ ಮಾಡಿಕೊಂಡ್ರೆ ಅದು ಬಿಸಿ ಇರೋದ್ರಿಂದ ಖಾರದ ಪುಡಿ ಬೇಗ ಕಲರ್ ಬಂದ್ಬಿಡುತ್ತೆ. ಸೊ ಬೇಗ ಆಫ್ ಮಾಡ್ಕೋಬೇಕು ಸ್ಟವ್ನ. ನೋಡಿ ಪರ್ಫೆಕ್ಟ್ ಕಲರ್ ಕಾಣಿಸ್ತಿದೆ ಅಲ್ವಾ? ಈ ಶೇಡ್ ಬರೋವರೆಗೂ ನಾವು ಖಾರದ ಪುಡಿ ಹುರ್ಕೋಬೇಕು. ಇವಾಗ ಅದೇ ರೀತಿ ಧನಿಯಾ ಪುಡಿ ಸಹ ಬ್ರೌನ್ ಶೇಡ್ ಬರೋವರೆಗೂ ಹುರ್ಕೊಳ್ಳೋಣ. ಇವಾಗ ಧನಿಯಾ ಪುಡಿ ಸಹ ಹುರ್ಕೊಂಡಾಗಿದೆ. ನೋಡಿ ಅದು ಕಲರ್ ಚೇಂಜ್ ಆಗಿದೆ. ಇವಾಗ 1-2-3 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ವಿತ್ ಸ್ಕಿನ್ ತಗೊಂಡಿರೋದ್ರಿಂದ ನಾನು ಚಿಕನ್ನು, ಸೊ ಎಣ್ಣೆ ಕಡಿಮೆ ಹಾಕೊಳ್ಳೋಣ. ಇಲ್ಲಿ ಚಿಕನಲ್ಲಿ ಸ್ಕಿನ್ ಇರೋದ್ರಿಂದ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಸೊ ಕಮ್ಮಿ ಹಾಕೊಳ್ಳೋಣ. ಈಗ 1-2-3 ಮೆಣಸಿನ್ಕಾಯಿನ ನಾವು ಸ್ಟಾರ್ಟಿಂಗ್ ಎಣ್ಣೆಲೆ ಹಾಕೋದ್ರಿಂದ ಖಾರ ಚೆನ್ನಾಗಿ ಬಿಡುತ್ತೆ. ನೆಕ್ಸ್ಟ್ ನಾವೇನು ಗೆಜ್ಜಿಟ್ಕೊಂಡಿದ್ವಿ ಬೆಳ್ಳುಳ್ಳಿ, ಅದು ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೊಳ್ಳೋಣ. ನೋಡಿ ಬೆಳ್ಳುಳ್ಳಿ ಕಲರು ಚೇಂಜ್ ಆಗಿದೆ. ಚೇಂಜ್ ಆದಮೇಲೆ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ನಾವು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ನಾವು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋಣ. ನಾವೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಏನು ಹೆಚ್ಚಿಟ್ಕೊಂಡಿದ್ವಿ ಟೊಮೊಟೊನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ 1/2 ಸ್ಪೂನ್ ಉಪ್ಪು. ನಾನು ಸ್ಕಿನ್ ಇರೋಂಥ ಚಿಕನ್ ತೊಗೊಂಡಿದ್ದೀನಿ ಅರ್ಧ kg ಅಷ್ಟು. ಚಿಕನ್ ಹಾಕಿದ ಮೇಲೆ ನಾವೇನೇನು ಫ್ರೈ ಮಾಡ್ಕೊಂಡಿದ್ವಿ ಅದೆಲ್ಲದಕ್ಕೂ ಅದು ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ 1 ಸ್ಪೂನ್ ಉಪ್ಪು ಹಾಕೊಳ್ಳೋಣ. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪು ಹಾಕಿ ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಸ್ವಲ್ಪ ನೀರು ಬಿಡೋದ್ರಿಂದ ಅದು ನೀರಿನ ಅಂಶ ಹೋಗೋವರೆಗೂ ನಾವು ಹೀಗೆ ಫ್ರೈ ಮಾಡ್ಕೊತಾ ಇರಬೇಕು ತಿರುಗಿಸ್ತಾ. ಇವಾಗ ಚಿಕನ್ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಇವಾಗ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನಾವು ಚಿಕನ್ ಬೇಯಿಸ್ಕೊಳ್ಳೋಣ. ನೀರು ಹಾಕಿದ ಮೇಲೆ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡಿಕೊಂಡು ನಾವು 1-2 ನಿಮಿಷ ನಾವು ಬೇಯಕ್ಕೆ ಬಿಟ್ಬಿಡಬೇಕು. ಇವಾಗ ಕ್ಲೋಸ್ ಮಾಡಿ ಇಟ್ಬಿಡೋಣ. ನೋಡಿ ನಾನೇನು ನೀರು ಹಾಕಿದೆ ಅದೆಲ್ಲ ಕಮ್ಮಿಯಾಗಿ ಚಿಕನ್ ಸಹ ಬೆಂದಿದೆ. ಚಿಕನ್ ಇವಾಗ ಬೆಂದಿದೆ. ಇನ್ನೂ ಸ್ವಲ್ಪ ಏನು ನೀರಿನ ಅಂಶ ಇದೆ ಅದು ಸ್ವಲ್ಪ ಡ್ರೈ ಆಗೋವರೆಗೂ ನಾವು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಪರ್ಫೆಕ್ಟಾಗಿ ಬೆಂದಿದೆ. ಏನು ನೀರಿನ ಅಂಶ ಇತ್ತು ಎಲ್ಲ ಡ್ರೈ ಆಗಿದೆ. ಇವಾಗ ನಾವೇನು ಖಾರದ ಪುಡಿ ಮತ್ತು ಧನಿಯಾದ ಪುಡಿ ನಾವೇನು ಹುರ್ಕೊಂಡಿದ್ವಿ ಅದನ್ನ ಇವಾಗ ಮಿಕ್ಸ್ ಮಾಡೋಣ.
ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಏನು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಕಲರ್ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಸೊ ಬೇಳೆ ತಿಳಿ ಸಾಂಬಾರು ಜೊತೆ ರಸಮ್ ಜೊತೆ ತಿನ್ನೋಕ್ಕಂತೂ ಸೈಡಿಗೆ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೀವು ಒಂದ್ಸಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗಾಗಿ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವೀಡಿಯೋಸ್ಗಳು ಬೇಗ ನಿಮಗೆ ರೀಚ್ ಆಗಬೇಕು ಅನ್ನೋದಾದರೆ ನೋಟಿಫಿಕೇಷನ್ಗೆ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಈ ರೆಸಿಪಿನ ನೀವು ಮಾಡ್ಕೊಂಡು ತಿಂದು ಅದು ಹೇಗೆ ಬಂದಿದೆ ಅಂತ ನಮ್ಮ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು.